ಹಲೋ ಫ್ರೆಂಡ್ಸ್, ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಕೂಡಲೇ ತಾವು ನಮ್ಮ ಈ ಚಾನಲ್ಗೆ ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬರ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ತಗೋತಾರೋ ಟಾಪಿಕ್ ಏನಂದರೆ, ಈಗಾಗಲೇ ಕರ್ನಾಟಕದಲ್ಲಿ 2 ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆದಿದೆ. ಆ ಚುನಾವಣೆಯ ನಂತರ ಕೆಲವು ವಾಹಿನಿಗಳು ಮತದಾನದ ನಂತರ ನಡೆದಂತಹ ಮತದಾನಗಳ ಮೇಲೆ ಸಮೀಕ್ಷೆಯನ್ನು ಕೊಟ್ಟಿದೆ. ಕೆಲವು ಗುಪ್ತಚರ ವರದಿಗಳನ್ನ ಆಧರಿಸಿ ಕೊಟ್ಟಿದೆ ಮತ್ತು ಕೆಲವು ವಾಹಿನಿಗಳು ಸ್ಥಳೀಯ ಲೋಕಲ್ ಲೀಡರ್ಗಳ ಒಂದು ಸಂದರ್ಶನವನ್ನು ಮುಂದಿಟ್ಕೊಂಡು ಸಮೀಕ್ಷೆಯನ್ನು ಬಹಿರಂಗಪಡಿಸಿದೆ. ಆದರೆ ನಮಗಿಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಸಮೀಕ್ಷೆಯ ಅಗತ್ಯವಿಲ್ಲ. ನಮಗಿಲ್ಲಿರೋದು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಿಂದ ಸ್ಪರ್ಧೆ ಮಾಡಿರತಕ್ಕಂಥ ಅಭ್ಯರ್ಥಿಗಳ ಕ್ಷೇತ್ರಗಳ ಒಂದು ಸಮೀಕ್ಷೆ. ಇವತ್ತು ಸಮೀಕ್ಷೆಗಳೇ ಮತದಾನದ ಪೂರ್ವ ಮತದಾನದ ನಂತರ ನಡೆದಂಥ ಸಮೀಕ್ಷೆಗಳು 100ಕ್ಕೆ 100 ಯಶಸ್ವಿಯಾಗಿದೆ ಅಂತ ಹೇಳೋದು ಕಷ್ಟ. ಯಾಕಂದರೆ ಈಗಾಗಲೇ ಹಲವಾರು ಉದಾಹರಣೆಗಳಿದೆ. ಗುಪ್ತಚರ ವರದಿ ಯಾರು ಮಾಡೋದು? ಪೊಲೀಸ್ನವರು. ಗುಪ್ತಚರ ವರದಿ ಅವರೇನು ಹೆಂಗೆ ಮಾಡ್ತಾರೆ? ಗುಪ್ತಚರ ವರದಿ ಪೊಲೀಸ್ನವರು ಪತ್ರಕರ್ತರ ಹತ್ರ ಮಾಹಿತಿ ತೊಗೋತಾರೆ. ಕೆಲವು ವಾಹಿನಿಗಳ ಸಂದರ್ಶಗಳನ್ನು ಕ್ರೋಢೀಕರಿಸ್ತಾರೆ. ಕೆಲವು ಕಡೆ ಗುಂಪು ಎಲ್ಲಿರುತ್ತೋ ಅಲ್ಲಿ ಹೋಗಿ ನಿಂತ್ಕೋತಾರೆ. ಮತ್ತು ಎಲ್ಲಿ ಬಹಿರಂಗ ಸಭೆಗಳು ಎಷ್ಟು ಜನ ಸೇರಿದ್ದಾರೆ ಅದ್ರ ಮೇಲೆ ಡಿಸೈಡ್ ಮಾಡಿ ಹಿರಿಯ ಅಧಿಕಾರಿಗಳಿಗೆ ವರದಿ ಕೊಡ್ತಾರೆ. ಆ ವರದಿಗಳನ್ನ ಆಧರಿಸಿ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಗುಪ್ತವಾಗಿ ಒಂದು ವರದಿ ಕೊಡುತ್ತೆ. ಆದರೆ ಆ ಗುಪ್ತ ವರದಿಗಳು ಲೀಕ್ ಆಗುತ್ತೆ. ಅದೆಷ್ಟು ಸತ್ಯನೋ ಅದೆಷ್ಟು ಮಿಥ್ಯನೋ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಾವು ಇವಾಗ ಪ್ರಸ್ತಾಪ ಮಾಡೋದು ಬೇಡ. ಇವತ್ತು ನಾನು ಪ್ರಸ್ತಾಪ ಮಾಡ್ತಾ ಇರೋ ವಿಚಾರ ಏನು ಅಂದರೆ, ಇವತ್ತು ಕರ್ನಾಟಕದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತಲೇ ಹೇಳ್ಬೋದು. ಯಾವುದು ಅಂದರೆ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡತಕ್ಕಂಥ ಬೆಳಗಾವಿ ಮತ್ತು ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಮಾಡತಕ್ಕಂಥ ಹಾವೇರಿ ಗದಗ್ ಮತ್ತು ವಿ ಸೋಮಣ್ಣ ಸ್ಪರ್ಧೆ ಮಾಡತಕ್ಕಂಥ ತುಮಕೂರು. ಕಾರಣವಿಷ್ಟೇ, ಜಗದೀಶ್ ಶೆಟ್ಟರು ಈಗಾಗಲೇ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಿಸಿದ ನಂತರ ಅವರಿಗೆ ಬಿ ಫಾರ್ಮ್ ಕೊಡಲಿಲ್ಲ ಅನ್ನೋ ಕಾರಣದಿಂದ ಕಾಂಗ್ರೆಸ್ಗೆ ಹೋಗಿದ್ದರು. ಕಾಂಗ್ರೆಸ್ಸಿಂದ ಮತ್ತೆ BJPಗೆ ಬಂದಿದ್ದಾರೆ. ಅದು ತಮ್ಮ ಪಕ್ಕದ ಜಿಲ್ಲೆಯ ಬೆಳಗಾವಿಯಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ಅವರು ವಿರುದ್ಧ ನಿಂತಿರತಕ್ಕಂಥ ನಮ್ಮ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಏಕಾಂಗಿಯಾಗಿ ಇವತ್ತು ಇಡೀ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಿಸಿದ್ದಾರೆ. ಭಾಳಷ್ಟು ಶ್ರಮ ಹಾಕಿದ್ದಾರೆ. ಭಾಳಷ್ಟು ದೇವಸ್ಥಾನಗಳು, ಸಂಘ ಸಂಸ್ಥೆಗಳು, ಎಲ್ಲ ಜಾತಿಯ ಪಂಗಡಗಳ ಮುಖಂಡರುಗಳನ್ನು ಭೇಟಿ ಮಾಡಿ ಮತದಾನವನ್ನು ಕೇಳಿದ್ದಾರೆ. ಆದರೆ ಜಗದೀಶ್ ಶೆಟ್ಟರು ಕೊನೆಯ ಗಳಿಗೆಯಲ್ಲಿ ಅವರಿಗೆ ಸೀಟ್ ಅನೌನ್ಸ್ ಆಗಿ ಅವರು ಹೋಗೋಳಗಾಗಿ ಈಗಾಗಲೇ ಅವರು ಹೆಬ್ಬಾಳ್ಕರ್ 2 ರೌಂಡ್ ಮುಗಿಸಿರ್ತಾರೆ. ಒಂದು ಕಡೆ ಇಲ್ಲಿ ಬೆಳಗಾವಿಯಲ್ಲಿ ಹೇಳಬೇಕು ಅಂದರೆ 10 ವಿಧಾನಸಭಾ ಕ್ಷೇತ್ರಗಳು ಇದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನವರೇ ಸಹ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. 3 BJP ಇದೆ, 7 ಕಾಂಗ್ರೆಸ್ ಇದೆ. ಅದರಲ್ಲಿ ಒಂದೇನು ಅಂದರೆ, ಸತೀಶ್ ಜಾರಕಿಹೊಳಿ ಅವರು ಸಹ ಅಲ್ಲಿ ಗೆದ್ದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಮಗಳಿಗೆ ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಅವರು ಎಲ್ಲ ತಮ್ಮ ಗಮನವನ್ನು ಚಿಕ್ಕೋಡಿಗೆ ಗಮನ ಹರಿಸಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಇನ್ನೂ ಅಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಈ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಅಣ್ಣ ತಮ್ಮಂದಿರು. 3 ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಸಹ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಅನ್ನೋ ಅವ್ರ ಮೇಲೆ ಒಂದು ಆರೋಪವೂ ಇದೆ. ಬಹುಶಃ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳೋ ಪ್ರಕಾರ ಅವರು ಬೆಂಬಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪರಿಪೂರ್ಣವಾಗಿಲ್ಲ ಅಂತ ಒಂದು ಸುದ್ದಿ ಇದೆ. ಅದು ಚುನಾವಣೆ ನಂತರ ಗೊತ್ತಾಗುತ್ತೆ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತಗಳು ಬಿತ್ತು ಅಂತ. ಆದರೆ ಜಗದೀಶ್ ಶೆಟ್ಟರು ಗೆಲ್ಲೇಬೇಕಾದ ಅನಿವಾರ್ಯ ಇದೆ. ಯಾಕಂದರೆ ಜಗದೀಶ್ ಶೆಟ್ಟರಿಗೆ ಇದು ಕೊನೆ ಚುನಾವಣೆ. ಒಂದು ವೇಳೆ ಗೆದ್ದರೆ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಗೋದಂತೂ ಸಾಧ್ಯತೆ ಇದೆ. ಅದು ಯಾವ ರೀತಿ? ಒಂದು ಜಾತಿಯ ಕೋಟಾದಲ್ಲಿ, ವೀರಶೈವ ಲಿಂಗಾಯತ ಸಮುದಾಯದ ಜಾತಿಯ ಕೋಟದಲ್ಲಿ ಜಗದೀಶ್ ಶೆಟ್ಟರಿಗೆ ಕೇಂದ್ರದಲ್ಲಿ ಮಂತ್ರಿ ಆಗೋತಕ್ಕಂಥ ಯೋಗಗಳಿದೆ. ಒಂದು ವೇಳೆ ಸೋತರೆ ಜಗದೀಶ್ ಶೆಟ್ಟರು ರಾಜಕೀಯವಾಗಿ ಸಂಪೂರ್ಣವಾಗಿ ಮೂಲೆ ಗುಂಪಾಗೋದಂತೂ 100ಕ್ಕೆ 100 ಸತ್ಯ. ಯಾಕಂದರೆ ಅವರು ಯಡಿಯೂರಪ್ಪನವರಷ್ಟು ವರ್ಚಸ್ಸು ಬೆಳ್ಕೊಂಡಿಲ್ಲ ಮತ್ತು ಯಾವುದೇ ಮಠಾಧೀಶಗಳ ಸಂಪರ್ಕ ಇಲ್ಲ, ಯಾವುದೇ ಸಮಾಜದ ಮುಖಂಡಗಳ ಜೊತೆ ಅವರ ಸಂಪರ್ಕ ಇಲ್ಲ. ಅವ್ರ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ. ಮುಸಿನಗೆ ಇಂದನೇ ಸಹ ಜನಗಳನ್ನ ಸೆಳೀತಾ ಇದ್ದಾರೆ. ಅದು ಅವ್ರ ಕ್ಷೇತ್ರದಲ್ಲಿ ಅವರು ಸೋಲಬೇಕು ಅಂದರೆ ಅವರು ಕೆಲಸ ಮಾಡಿದರೆ ನಿಜವಾಗ್ಲೂ ಸೋಲ್ತಾ ಇರಲಿಲ್ಲ. ಅದು ಅವ್ರಿಗೆ ಬಿಟ್ಟ ವಿಚಾರ. ಅವರೇನು ಸಮಾಜ ವೀರಶೈವ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕನೂ ಅಲ್ಲ. ಆ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದರು. ಬಹುಶಃ ಅವ್ರು ಸೋತರೆ ಅವರು ರಾಜಕೀಯವಾಗಿ ಒಂದು ಮೂಲೆ ಗುಂಪು ಆಗ್ತಾರೆ ಅನ್ನೋದು 2 ಮಾತಿಲ್ಲ. ಇನ್ನೊಂದು ಕಡೆ ನಾವು ಬರೋಣ, ಹಾವೇರಿ ಜಿಲ್ಲೆ, ಹಾವೇರಿ ಗದಗ್. ಅಲ್ಲೂ ಸಹ 10 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. 8ರಲ್ಲಿ ಕಾಂಗ್ರೆಸ್ ಇದೆ, 2ರಲ್ಲಿ BJP ಇದೆ. ಬಸವರಾಜ ಬೊಮ್ಮಾಯಿ ತಮಗೆಲ್ಲ ಗೊತ್ತೇ ಇದೆ, ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ರಾಜಕಾರಣಿ. ನಾನು ಮೊದಲೇ ಹೇಳಿದ್ದೀನಿ, ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ಸಭ್ಯ ರಾಜಕಾರಣಿ. ಆದರೆ ಅವರು ವೀರಶೈವ ಲಿಂಗಾಯತ ಸಮುದಾಯದ ನಾಯಕನಲ್ಲ ಅಂತಲೇ ಹೇಳ್ಬೋದು. ಕಾರಣ ಏನಿಷ್ಟೇ,
ತಾವು ಮುಖ್ಯಮಂತ್ರಿ ಆಗಿದ್ದಾಗ ವೀರಶೈವ ಲಿಂಗಾಯತರು ಪಂಚಮಶಾಲಿಗಳು ಬೇಡ ಜಂಗಮರು ಹೋರಾಟ ನಡೆಸ್ತಿದ್ರೆ ಅವರು ಹೋರಾಟಕ್ಕೆ ಹೋಗಿ ಬೆಂಬಲವಾಗಲಿ ಒಂದು ವಿಶ್ ಮಾಡೋ ಅಂಥ ಸೌಜನ್ಯವೂ ಸಹ ತೋರಿಸಿಲ್ಲ. ಅವ್ರು ನೂರಾರು ಕಾರಣ ಕೊಡ್ತಾರೆ. RSS ಒತ್ತಡ ಇತ್ತು, ಆ ಒತ್ತಡ ಇತ್ತು, ಈ ಒತ್ತಡ ಇತ್ತು, ಆದರೆ ಇಚ್ಛಾಶಕ್ತಿಯ ಕೊರತೆ. ಬಟ್ ಯಾವತ್ತೂ ವೀರಶೈವ ಲಿಂಗಾಯತ ಸಮುದಾಯದ ಜೊತೆ ಬೆರೆತ ಲಕ್ಷಣಗಳಿಲ್ಲ ಬಸವರಾಜ ಬೊಮ್ಮಾಯಿಯವರು. ಆದರೂ ಏನೋ ಒಂದು ತಂದೆಯ ವರ್ಚಸ್ಸು ಮತ್ತು ಶಿಗ್ಗಾವಿ ಕ್ಷೇತ್ರದಲ್ಲಿ ಗೆದ್ದು ಬಂದರು. ಆದರೆ ಈ ಸರಿ ಸಹ ಅವರಿಗೆ ಕಷ್ಟವಾಗಿದೆ ಚುನಾವಣೆ ಸಂದರ್ಭದಲ್ಲಿ ಅಂತಲೇ ಸಮೀಕ್ಷೆಗಳು ಹೇಳ್ತಾ ಇದೆ. ಒಂದು ವೇಳೆ ಅವರು ಗೆದ್ದರೂ ಸಹ ಅವರು ಸಹ ಮಂತ್ರಿ ಸ್ಥಾನದಲ್ಲಿ ರೇಸಲ್ಲಿರ್ತಾರೆ. ಅದು ವೀರಶೈವ ಲಿಂಗಾಯತ ಕೋಟದಿಂದನೇ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ತುಮಕೂರು ವಿ ಸೋಮಣ್ಣ ಕಳೆದ ಬಾರಿ ಹೈಕಮಾಂಡ್ ಅವರಿಗೆ 2 ಕ್ಷೇತ್ರಗಳು ಕೊಟ್ಟು 2 ಕ್ಷೇತ್ರದಲ್ಲೂ ಸೋತಿದ್ದರು. ಆ ಸೋತರೂ ಸಹ ಅವರು ಎಡೆ ಬಿಡದೆ ತುಮಕೂರಿನಲ್ಲಿ BJP ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಅಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, JDS ಪಕ್ಷದ ಶಾಸಕರಿದ್ದಾರೆ ಮತ್ತು BJP ಇಬ್ಬರು ಶಾಸಕರಿದ್ದಾರೆ, ಇಬ್ಬರು JDS ಇದ್ದಾರೆ, 4 ಕಾಂಗ್ರೆಸ್ ಇದೆ. ಅಲ್ಲೂ ಸಹ ಟಫ್ ಫೈಟ್ ಇದೆ. ಅವರ ವಿರುದ್ಧ ನಿಂತ ಮುದ್ದಹನುಮೇಗೌಡರು ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸಹ ಜಾತ್ಯತೀತ ಜನತಾದಳದಲ್ಲಿ ನಿಂತಿದ್ದರು, ಅವರು ಸಹ ಸೋತರು. ಅವರ ವಿರುದ್ಧ ಗೆದ್ದಂಥ ಬಸವರಾಜ್ ಹಾಲಿ ಸಂಸತ್ ಪಕ್ಷದ ಶಾಸಕರಿದ್ದಾರೆ, JDS ಪಕ್ಷದ ಶಾಸಕರಿದ್ದಾರೆ ಮತ್ತು BJP ಇಬ್ಬರು ಶಾಸಕರಿದ್ದಾರೆ, ಇಬ್ಬರು JDS ಇದ್ದಾರೆ, 4 ಕಾಂಗ್ರೆಸ್ ಇದೆ. ಅಲ್ಲೂ ಸಹ ಟಫ್ ಫೈಟ್ ಇದೆ. ಅವರ ವಿರುದ್ಧ ನಿಂತ ಮುದ್ದಹನುಮೇಗೌಡರು ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸಹ ಜಾತ್ಯತೀತ ಜನತಾದಳದಲ್ಲಿ ನಿಂತಿದ್ದರು, ಅವರು ಸಹ ಸೋತರು. ಅವರ ವಿರುದ್ಧ ಗೆದ್ದಂಥ ಬಸವರಾಜ್ ಹಾಲಿ ಸಂಸದ ಕೇವಲ 12,000 ಮತಗಳ ಅಂತರದಿಂದ ಗೆದ್ದಿದ್ದರು. ಸೋಮಣ್ಣ ಒಂದು ವೇಳೆ ಆ ಒಂದು ಚುನಾವಣೆಯಲ್ಲಿ ಗೆದ್ದರೆ ಅವರು ಸಹ ಮಂತ್ರಿಯ ಸ್ಥಾನ ಸಿಗಬಹುದು. ಆದರೆ 3 ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ. ಅದರಲ್ಲಿ ಇಬ್ಬರಿಗೂ ಸಿಗುತ್ತೆ. ಇಬ್ಬರಲ್ಲಿ ಜಗದೀಶ್ ಶೆಟ್ಟರು ಒಂದು ವೇಳೆ ಸೋತರೆ ಬೊಮ್ಮಾಯಿಗೆ ಸಿಗ್ಬೋದು, ಬೊಮ್ಮಾಯಿ ಸೋತರೆ ಸೋಮಣ್ಣಗೆ ಸಿಗುತ್ತೆ. ಇವರಿಬ್ಬರು ಸೋತರೆ ಸೋಮಣ್ಣನ ಒಂದು ಮಂತ್ರಿ ಆಗೋದು ಖಚಿತ. ತಾವು ಹೇಳ್ಬೋದು ರಾಘವೇಂದ್ರ ಅವರು 3 ಸರಿ ಗೆದ್ದಿದ್ದಾರೆ, ಗದ್ದಿಗೌಡರು 4 ಸರಿ ಗೆದ್ದಿದ್ದಾರೆ ಮತ್ತು ಭಗವಂತ ಖೂಬಾ 2 ಸರಿ ಗೆದ್ದಿದ್ದಾರೆ, ಅವ್ರು ಯಾಕೆ ಮಂತ್ರಿ ಆಗಬಾರ್ದು ಅಂತ. ಆದರೆ ಹೈಕಮಾಂಡ್ನಲ್ಲಿ ರಾಘವೇಂದ್ರ ಅವರ ತಮ್ಮ BJP ರಾಜ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ತಂದೆ ಸೆಂಟ್ರಲ್ಲಿದ್ದಾರೆ. ಅವರಿಗೆ ಮಂತ್ರಿ ಪದವಿ ಕೊಡೋದು ಸಾಧ್ಯತೆ ಕಡಿಮೆ, ಮೊದಲನೇದು. ಎರಡನೇದು, ಗದ್ದಿಗೌಡರು ಅವರು ಬಾಗಲಕೋಟೆ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಹೊರತು ಅವರು ಇನ್ಯಾವ ಜನಪ್ರಿಯ ನಾಯಕನಾಗಲಿಲ್ಲ, ವರ್ಚಸ್ಸು ಬೆಳೆಸ್ಕೊಳ್ಳಲಿಲ್ಲ. ಹೈಕಮಾಂಡ್ ಅವನು ಗುರುತಿಸೋ ಮಟ್ಟಕ್ಕೆ ಹೋಗಲಿಲ್ಲ. ಸ್ಥಳೀಯ ನಾಯಕರೇ ಗುರುತಿಸಿ ಅವರಿಗೆ ಸೀಟ್ ಕೊಟ್ಟೋ ಅಂಥ ಸಂದರ್ಭ ಹೆಚ್ಚಾಗಿದೆ. ಆದರೆ ಸೋಮಣ್ಣ 2 ಕ್ಷೇತ್ರದಲ್ಲಿ ಸೋತರೂ ಸಹ ಹೈಕಮಾಂಡ್ನ ಜೊತೆ ಸಂಪರ್ಕ ಇಟ್ಕೊಂಡು ಮತ್ತೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸೀಟನ್ನು ಗಿಟ್ಟಿಸ್ಕೊಂಡಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸೀಟು ಗಿಟ್ಟಿಸ್ಕೊಂಡ ನಂತರ ಗೆದ್ದರೆ ಇವರಿಬ್ಬರು ಸೋತರೆ ಸೋಮಣ್ಣವರ ಹಾದಿ ಸುಗಮವಾಗುತ್ತೆ. ಈ 3ರಲ್ಲಿ ಯಾರು ಮಂತ್ರಿ ಆಗ್ತಾರೆ ಅನ್ನೋದು ಜೂನ್ 4ರ ನಂತರ ಚುನಾವಣೆಯ ಫಲಿತಾಂಶದ ನಂತರ ಹೊರಬೀಳುತ್ತೆ. ಅಲ್ಲಿವರೆಗೂ ಕಾದು ನೋಡೋಣ. ಆತ್ಮೀಯ ಬಂಧುಗಳೇ, ಇದು ವೀರಶೈವ ಲಿಂಗಾಯತರ ಧ್ವನಿ. ತಾವು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಚಾನಲ್ನ ಬೆಳೆಸಬೇಕು ಅಂತ ಕೋರ್ತಾನೆ. ನಮಸ್ಕಾರ.